ಅವ್ರ ಪೀರಿಯಡ್ ಅಲ್ಲಿ ಫ್ರೆಂಡ್ಸ್ ಕಾಲನಿ ಮಾರುತಿ ನಗರ ಶಿವಾನ್ ನಗರದಲ್ಲಿ ಹಕ್ಕುಪತ್ರ ಕೊಡ್ಬೇಕು ಅಂತ ಹೇಳಿ ಚಾಲನೆ ಕೊಟ್ಟಿದ್ದೆ ಅವರು. ಇವತ್ತೇನ್ ಶಿವಾನ್ ನಗರದಲ್ಲಿ ಹಕ್ಕುಪತ್ರಗಳು ಮೊನ್ನೆ ಬೀಸ್ಕೊಂಡಿದ್ದೀರಲ್ಲ, ಅದಕ್ಕೆ ಚಾಲನೆ ಕೊಟ್ಟಿದ್ದೆ ಇವರು. ಫ್ರೆಂಡ್ಸ್ ಕಾಲನಿಯಲ್ಲಿ ಕೊಡ್ಸಿದ್ವಿ. ಎಲ್ಲಾರು ನಮ್ಮ ಮುಖಂಡರು ನೇತೃತ್ವದಲ್ಲಿ ಅವ್ರ ಮುಂದೆ ಇಟ್ಕೊಂಡು ನಮ್ಮನ್ನೆಲ್ಲ ಮುಂದೆ ಇಟ್ಕೊ ಕೆಲಸ ಮಾಡಿಸಿ ಹಕ್ಕುಪತ್ರಗಳನ್ನ ಅವರೇ ಕೊಟ್ಟಿದ್ರು. ಅದಾದ್ಮೇಲೆ ಮಾರುತಿ ನಗರ ಮತ್ತೆ ಶಿವಾನ್ ನಗರ ಹಕ್ಕುಪತ್ರಗಳು ಕೊಡ್ಬೇಕಾಗಿತ್ತು, ನಾವೇ ಎಲ್ಲ ಕೆಲಸ ಮಾಡ್ಬೇಕಾಗಿತ್ತು. ಅಷ್ಟರಲ್ಲಿ ಅವ್ರದ್ದು ಪೀರಿಯಡ್ ಹೋಯ್ತು. ಆಮೇಲೆ ನಾವು ಒಂದು ಪ್ರಶ್ನೆನ ಇಟ್ಟಿದ್ದು, ಅಣ್ಣ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಹಕ್ಕುಪತ್ರಗಳನ್ನ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆನ ಇಟ್ಟಿದ್ದ. ಅದಕ್ಕೆ ಅವರು ಸುಮಾರು ಅದಕ್ಕೆ ಸರ್ಕಸ್ ಅನ್ನ ಮಾಡ್ತಾ ಇದ್ವಿ, ಅದನ್ನ ಏನಾದ್ರು ಮಾಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ತಗೊಳ್ಳೋಣ, ಯಾಕಂದ್ರೆ ಸ್ಲಮ್ ಬೋರ್ಡ್ ಇಂದ ಬಂದ್ರೆ ಅದಕ್ಕೆ ಇದಿರಲ್ಲ ಅಂತ ಹೇಳ್ಬಿಟ್ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಪ್ರಶ್ನೆ ಇಟ್ಟಾಗ ಅವರು ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆ ಸ್ಲಮ್ ಬೋರ್ಡ್ ನಲ್ಲಿ ಫ್ರೆಂಡ್ಸ್ ಕಾಲನಿ ಕೊಟ್ಟಾದ್ಮೇಲೆ ಆ ಕೆಲಸ ಅಲ್ಲಿಗೆ ನಾವೇ ನಿಲ್ಸಿದ್ವಿ, ನಮ್ಮ ಶಾಸಕರಿಗೆ ಹೇಳ್ಬಿಟ್ಟೆ ನಿಲ್ಸಿದ್ವಿ ಅವಾಗ. ಆಮೇಲೆ ಶಿವಾನ್ ನಗರದಲ್ಲಿ ಕೊಡಕ್ ಅವಾಗಲೇ ರೆಡಿ ಇದ್ವಿ ನಾವು. ಶಿವಾನ್ ನಗರದಲ್ಲಾಗ್ಲಿ ಮಾರುತಿ ನಗರದಲ್ಲಿ ಇನ್ನು ರಾಜಪ್ಪ ನಗರದಲ್ಲ ಅರ್ಧಂಬರ್ಧ ಕೊಟ್ಟಿದ್ರು, ಕೊಡಕ್ ರೆಡಿ ಇದ್ವಿ. ಆಮೇಲೆ ಈಗ ಇವರು ಈಗ ಬಂದಂತ MLA ಅವರು ಸ್ಲಮ್ ಬೋರ್ಡ್ ಇಂದ ಇವಾಗ ಕೊಟ್ಟಿದ್ರಲ್ಲ ನಿಮ್ಗೆಲ್ಲ ಹಕ್ಕುಪತ್ರ, ಅವ್ರು ಕೊಡ್ಸಿರೋದಲ್ಲ, ಇದು ನಿಮ್ ತಲೆಯಲ್ಲಿ ಇರ್ಲಿ. ಸ್ಲಮ್ ಬೋರ್ಡ್ ಇಂದ ಮೊನ್ನೆ ಏನ್ ಹಕ್ಕುಪತ್ರಗಳು ಕೊಟ್ಟಿದ್ದಾರಲ್ಲ ಅದಕ್ಕೆ ದಿಕ್ಸೂಚಿ ಹಾಕಿರೋದೇ ಇವ್ರು ಹಾಕೊಟ್ಟಿರೋದು. ಅದು ಯಾಕಂದ್ರೆ ನಾವು ಮುಂದೆ ನಿಂತು ಕೆಲಸ ಮಾಡೋದು ನಮಗ್ ಗೊತ್ತಿದೆ. ನಮ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾರಿಗೂ ಕೇರ್ ಮಾಡಲ್ಲ. ನಮಗ್ ಗೊತ್ತ, ನಾವು ಯಜ್ಞಳಿ ನೀರು ಕುಡಿದು ಬೆಳೆದಿರೋಂಥವ್ರು. ಸತ್ಯ ಹೇಳೋದಕ್ಕೆ ನಮ್ಗೆ ಇಂಜರಿ ಅಲ್ಲ. ನಾವು ಹಕ್ಕುಪತ್ರ ಕೊಡ್ಸ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೆಷ್ಟೆಲ್ಲ ಕೆಲಸ ಮಾಡಿದ್ವಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ. ಸ್ಲಮ್ ಬೋರ್ಡ್ ಇಂದ ಕೊಟ್ರು. ಕೊನೆಗೆ ಹೆಂಗ್ ಕೊಟ್ರು ಗೊತ್ತಾ? ಸ್ಲಮ್ ಬೋರ್ಡ್ ಅವ್ರು ನನಗ್ ಫೋನ್ ಮಾಡಿದ್ರು, ಅದು ಅಣ್ಣಂಗೂ ಸಹ ಗೊತ್ತಿಲ್ಲ. ಸ್ಲಮ್ ಬೋರ್ಡ್ ಅವರು ನಮ್ಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ರಲ್ಲ ನಾವತ್ತು, ಅವ್ರು ನನಗ್ ಫೋನ್ ಮಾಡಿದ್ರು ಸ್ಲಮ್ ಬೋರ್ಡ್ ಅವರು. ಇವಾಗ ಇರ್ತಕ್ಕಂತ MLA ಅವ್ರದ್ದು ನಂಬರ್ ಕೊಡಿ, ಈ ತರ ನಾವು ನಿಮ್ಮ ಶಿವಾನ್ ನಗರಕ್ಕೆ ಇದಕ್ಕೆ ಮಾರುತಿ ನಗರಕ್ಕೆ ಹಕ್ಕುಪತ್ರಗಳು ಕೊಡ್ಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದು. ನನಗ್ ಮನ್ಸಿಲ್ಲ ಆ ಸ್ಲಮ್ ಬೋರ್ಡ್ ಇಂದ ಕೊಡ್ಸಕ್, ನಮಗ್ ಮನ್ಸಿಲ್ಲ. ಯಾಕಂದ್ರೆ ನಾವು ಮುಂಚೆನೆ ಇವ್ರಿಗೆ ಪ್ರಶ್ನೆ ಇಟ್ಟಿದ್ದು, ಹಣ ಸ್ಲಮ್ ಬೋರ್ಡ್ ಇಂದ ಸ್ವಲ್ಪ ಅವಾಯ್ಡ್ ಮಾಡೋಣ, ನಮ್ ಜನಗಳಿಗೆ ಏನಾದ್ರು ಒಳ್ಳೇದಾಗ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ ಅದನ್ನ ಪ್ರಯತ್ನ ಮಾಡ್ತಿದ್ದೋ. ಕೊಡ್ಸ್ಬೇಕು ಅಂತ ಹೇಳಿದ್ರೆ ಅವಾಗ್ಲೇ ಇವ್ರ ಪೀರಿಯಡ್ ಎಲ್ಲ ಯಾವಾಗ್ಲೂ 1 ವರ್ಷ 2 ವರ್ಷ ಮುಂಚೆನೆ ಕೊಡ್ಸ್ಬಿಡ್ತಿದ್ವಿ. ಈ ಪ್ರಶ್ನೆಯಿಂದ ಅದು ಪೆಂಡಿಂಗ್ ಆಗಿತ್ತು, ಏನೂ ಇಲ್ಲ. ಆ ಸ್ಲಮ್ ಬೋರ್ಡ್ ಅವರು ಈಗ ನಮ್ಮೆಲ್ಲ ಲಿಂಕ್ ಅಲ್ಲಿ ಇತ್ತು. ನಮ್ಮ ನಂಬರ್ ಈಗ ಏನೋ ನಮ್ ಜನಗಳಿಗೆ ಒಳ್ಳೇದಾಗ್ಬೇಕು, ಈಗ ಹಕ್ಕುಪತ್ರ ಕೊಡ್ದು ಏನೋ ಒಂದು ಒಳ್ಳೆ ರೀತಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಈಗಿರ್ತಕ್ಕಂಥ MLA ಯಾರೋ ಒಬ್ಬ ಅವರು ಮುಖಂಡರಿಗೆ ಹೇಳ್ಬಿಟ್ಟು ನಂಬರ್ ಅನ್ನ ಕೊಡಿಸ್ದೆ. ಅವ್ರು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಹಕ್ಕುಪತ್ರಗಳನ್ನ ಕೊಟ್ಟಿರೋದು ನಿಮ್ಗೆ ಗೊತ್ತಿರ್ಲಿ. ಇದು ಅದನ್ನೇನು ದೊಡ್ಡ ಹೋಗಿ ನಾನೇ ಕೆಲಸ ಮಾಡಿ ನಾನೇ ಹುಡುಕಿ ನಿಮ್ ಜನಗಳಿಗೆಲ್ಲ ನಾನೇ ಹಕ್ಕುಪತ್ರ ಕೊಡಿಸ್ಬೇಕು ಅಂತ ಹೇಳಿ ಏನೋ ಮಾಡಿಲ್ಲ. ಬೇಕಾದ್ರೆ ಹೇಳ್ಬೇಕಾದ್ರು ಬರ್ಲಿ, ನಾನು ಬೇಕಾದ್ರೆ ಅದನ್ನ ಚಾಲೆಂಜ್ ಮಾಡ್ತೀನಿ. ನಾನೇ ಹೇಳಿದ್ದು, ಸ್ಲಮ್ ಬೋರ್ಡ್ ಅವ್ರಿಗೆ ನಾನೇ ಕಾಂಟ್ಯಾಕ್ಟ್ ಕೊಟ್ಟಿದ್ದು, ಬೇರೆಯವ್ರಿಗಿಂದ ಹೇಳ್ಬಿಟ್ಟು. ಯಾಕೆ ಗೊತ್ತಾ? ನಾವು ಶಿವಾನಂದ ನಗರದಲ್ಲಿ ಹುಟ್ಟು ಬೆಳೆದಿರ ಅಂತವ್ನು. ಅಲ್ಲಿನ ಜನಗಳ ಕಷ್ಟ ನನಗೆ ಗೊತ್ತು. ಅಟ್ಲೀಸ್ಟ್ ಅವ್ರಿಗೆ ಏನಾದ್ರೂ ಒಂದು ದಾಖಲೆ ಇರ್ಲಿ ಅಂತ ಹೇಳ್ಬಿಟ್ಟು ಸ್ಲಮ್ ಬೋರ್ಡ್ ಇಂದಾನೆ ಮಾಡಿಸಿದೀವಿ. ಮಂಜಣ್ಣ ಅವರು ಸಹ ಇದು ಯಾವ್ದು ನಮ್ ಜನಗಳಿಗೆ ಯಾವ್ದೋ ಒಂದ್ ರೀತಿಯಿಂದ ಒಳ್ಳೇದಾಗ್ಲಿ ಅಂತ ಸುಮ್ಮನೆ ಇದ್ದಾರೆ. ಒಳ್ಳೇದಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಕೆಲ್ಸಕ್ಕೂ ಮಂಜಣ್ಣನ ಮುಂದೆ ಇಟ್ಕೊಂಡು ಕೆಲಸ ಮಾಡೋಣ, ನಿಮ್ ಜೊತೆಲಿ ಇರ್ತೀವಿ. ಹಂಗಾಗಿ ನಿಮ್ ಪ್ರೀತಿ, ನಿಮ್ ಆಶೀರ್ವಾದ, ನಿಮ್ಗೆ ಇವತ್ತೇನ್ ಸೇವೆಯನ್ನ ನಾವು ಮಾಡ್ಬೇಕು ಅಂತ ಹೇಳಿ ಆಸೆಗಳನ್ನ ಇಟ್ಕೊಂಡಿದೀವಿ. ಇದೇ ರೀತಿ ನಿಮ್ ಬೆಂಬಲ ನಮ್ಗೆ ಇರ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಅದೇ ರೀತಿ ನಾನು ಸುಮಾರು ವರ್ಷದಿಂದ ನಾನು ನಿಮ್ ಜೊತೆ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ನಮ್ಮ ಶ್ರೀಮತಿಯವ್ರನ್ನ ಸಮಾಜಕ್ಕೆ ಕರ್ಕೊಂಡ್ಬರಂತ ಅವಶ್ಯಕತೆ ಬಂತು. ಅದಕ್ಕೋಸ್ಕರ ನಿಮ್ಮ ಮಧ್ಯೆ ಕರ್ಕೊಂಡು ಬಂದಿದ್ದೀನಿ. ನೀವೆಲ್ಲ ಸೇರಿ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ನಾನು ನಿಮ್ಮ ಪಾದಗಳಿಗೆ ಕೇಳ್ಕೊತೀನಿ. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಕುಟುಂಬ ಮೇಲೆ ಇರ್ಲಿ ಅಂತ ಕೇಳ್ಕೊಂತ, ಈಗ ನಿಮ್ಮ ಎಲ್ಲ ನನ್ನ ತಾಯಂದ್ರು ಅಕ್ಕ ತಂಗಿಯರ ಹತ್ರ ನನ್ನ ಶ್ರೀಮತಿಯವರು ಆಶೀರ್ವಾದನ ಕೇಳೋದಿಕ್ಕೆ ಅಕ್ಷತೆ ಹಾಕೋ ಮುಖಾಂತರ ನೀವು ಆಶೀರ್ವಾದ ಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊಂತೀನಿ.